ಏನ್ ಹೇಳ್ತಿದ್ಯಪ್ಪ ನೀನು? ನಾನ್ ಮಾಡಿದ ಪಾಪದ ಫಲ. ಅವಳು ಗಂಡನ ಮನೆ ಸೇರ್ಕೋಬೇಕಾದ್ರೆ ತವ್ರನ್ನ ಮರಿಬೇಕಲ್ವೇ? ಚೆಲುವರಾಜ, ನೀನೇ ಹೇಳ್ಬಿಡ್ಲಾ? ಗೌಡ್ರು ನನ್ ಮಗಳನ್ನ ಅವ್ರ ರಟ್ಟಿ ಕರ್ಕೊಂಡು ಹೋಗಕ್ ಒಪ್ಕೊಂಡ್ಬಿಟ್ರು. ಸರಿ ಕಣವ ವಿದ್ಯಾ, ನಾವಿನ್ ತಡ ಮಾಡೋದ್ ಬೇಡ. ಬಾ, ನಿನ್ ಬಟ್ಟೆ ಬರೆ ಎಲ್ಲ ತಕೊಂಬಂದ್ಬಿಡವ. ದೊಡಪ್ಪ, ಅವಳನ್ ಕರ್ಕೊಂಡ್ ಹೋಗಕ್ ಹೆಂಗ್ ಒಪ್ಕೊಂಡ್ರಿ? ನೋಡಬಾ, ಅವಳು ನಮ್ಮ ಮಟ್ಟಿಗೆ ಬರ್ಬೇಕು ಅಂದ್ರೆ ಅವಳು ತವ್ರ ಸಂಬಂಧನ ಕಟ್ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ದೆ, ಷರತ್ ಹಾಕಿದ್ದೆ. ಅದಕ್ಕೆ ಅವಳು ಒಪ್ಕೊಂಡವಳೆ. ಅಂದ್ಮ್ಯಾಕೆ ನಾವು ಅವಳನ್ನ ಅಟ್ಟಿಗೆ ಕರ್ಕೊಂಡು ಹೋಗೋದು ನಮ್ ಧರ್ಮ ಅಲ್ವೇ? ಆದ್ರೂ ದೊಡಪ್ಪ, ನಾನು ಸಂದಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡಿವ್ನಿ. ಇದು ನನ್ನ ರಾಜಕೀಯದ ಭವಿಷ್ಯದ ಪ್ರಶ್ನೆ. ಒಂದ್ ಹೆಜ್ಜೆ ತಪ್ಪಾಗಿಟ್ರು ನನ್ನ ಭವಿಷ್ಯನೇ ಮುಗಿಸ್ಬಿಡ್ತದೆ. ಪಂಚಾಯಿತಿಗೆ ಗೌರವ ಕೊಡಬೇಕು, ಆ ಕೆಲಸನ ನಾನು ಮಾಡಿವ್ನಿ. ಅಲ್ಲ ಬಾಬಾ, ನಾವ್ ಅವಳನ್ ಬರಕ್ ಒಪ್ಕೊಂಡ್ರು ವಿದ್ಯೆ ಬರ್ದೆ ಹೋದ್ರೆ? ಕೊನೆ ಗಂಟ ಇಲ್ಲೇ ಬಿದ್ದಿರ್ಬೇಕಾಗಿರ್ತದೆ. ಅಪ್ಪ ಪುರೋಹಿತ್ರಿಗೆ ಹೇಳಿವ್ನಿ ಹಳ್ಳಿ ಕಟ್ಟೆ ಹತ್ರ 10 ನಿಮಿಷಕ್ ಬಂದ್ಬಿಡಿ ಅಂತ. ಅಲ್ಲ ಅಪ್ಪ, ನನ್ ನೆರಳು ಅಟ್ಟಿ ಮೇಲೆ ಬೀಳ್ಬಾರ್ದು ಅಂತ ಹೇಳ್ತಿದ್ರು. ಅದ್ ಹೆಂಗಪ್ಪ ಒಪ್ಕೊಂಡ್ರು? ಹೀಟ್ ಬಿರ್ನೆ ಎಲ್ಲ ಸರಿ ಹೋಗೋಯ್ತು. ಅದೇ ಕಣವ್ವ ನಿಮ್ಮ ಅಪ್ಪನ ಸ್ಪೆಷಾಲಿಟಿ. ನೋಡು, 48 ಗಂಟೆ ಒಳಗಡೆ ನಿನ್ನ ಅಟ್ಟಿಗೆ ಅಂತ ಮಾತು ಕೊಟ್ಟಿದ್ದೆ ಅಲ್ವೇ? ಕೊಟ್ಟ ಮಾತ್ನ ಉಳಿಸ್ಕೊಂಡ್ಬಿಟ್ಟ ನಿಮ್ಮಪ್ಪ. ಹೆಂಗೆ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಚಿಕ್ಕಪ್ಪ. ನಾನ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಿಮ್ಮ ಅವಳು ಶಾಶ್ವತವಾಗಿ ಕಳ್ಕೊಂಡ್ ಬರ್ಬೇಕು. ಏನು ಯೋಚನೆ ಮಾಡ್ಬೇಡವಾ, ಜೀವನ ಸಂದಾಗಿರ್ತದೆ. ಗಂಡನ್ ಮನೆಯಾಗೆ ಸಂತೋಷವಾಗಿ ಬಾಳ್ತಿ, ನಿಂಗೆ ಯಾವ ಕೊರ್ಗೂ ಇರೋದಿಲ್ಲ. ನೀನ್ ಅಳ್ಬೇಡ ಮಗಳೇ, ಮುಂದಕ್ಕೆ ನೀನ್ ಖುಷಿಯಾಗಿರ್ಬೇಕು. ನನ್ನನ್ನ ಅಳ್ಬೇಡ ಅಂತ ಹೇಳಿ ನೀನ್ಯಾಕಪ್ಪ ಅಳ್ತಾ ಇದ್ದ? ಅದ್ ಸರಿ, ಮಾವ ಹೆಂಗಪ್ಪ ಒಪ್ಕೊಂಡ್ರು? ಅದು ನಿನ್ ಒಳ್ಳೆ ಗುಣಕ್ಕೆ ಸಿಕ್ಕಿರೋ ಗೆಲುವು ಕಂಡ್ಬಿಡವ. ಹೌದು ಕಣೆ ವಿದ್ಯಾ, ಕ್ವಾಪಕ್ಕೆ ಸಂಬಂಧ ಮುರಿದೋದದೆ. ಏಟೇ ಆಗ್ಲಿ, ನೀನ್ ಅವ್ರ ಮನೆ ಮುದ್ದು ಸೊಸೆ ಅಲ್ವೇ? ಹೌದೌದು, ನೀನು ಆ ಮನೆ ಮಾರಾಣಿ ಅಲ್ವೇ? ಇನ್ ಮುಂದಕ್ಕೆ ನಿಂಗೆ ಯಾವುದೇ ಚಿಂತೆ ಇಲ್ಲ, ಆರಾಮಾಗಿರ್ಬೋದು. ಅಪ್ಪ ಅವ್ವ, ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ನನ್ನಿಂದ ಏನೋ ಸತ್ಯ ಮುಚ್ಚಿಡ್ತಾ ಇದ್ದೀರಾ. ಅದೇನಾಯ್ತು ಅಂತ ದಿಟ ಹೇಳಿ ಅಪ್ಪ. ಯೋನಿಲ್ಲ ಅಂತ ಹೇಳದ್ನಲ್ಲ, ಗಂಡನ ಮನೆಗೆ ತಿರುಗಿ ಹೋಯ್ತಿದ್ಯಲ್ಲ ಅಂತ ಕಣ್ಣೀರ್ ಬಂತು. ಅಪ್ಪ ಅವ್ವ, ನೀವೀಗೇನಾದ್ರೂ ಹೇಳ್ದೆ ಹೋದ್ರೆ ನನ್ನ ಲಾಡೆ.
ಯೋಳಿ ಅಪ್ಪ ಏನಾಯ್ತು ಅಂತ. ಅಪ್ಪ ನಿಮ್ನೆ ಕೇಳ್ತಾ ಇರೋದು ಮಾತಾಡಿ. ತವ್ರನ್ ಸಂಬಂಧ ಕಡ್ಕಬೇಕು ಅನ್ನೋ ಸರತಿಗೆ ನಾವು ಒಪ್ಪಿಗೆ ಕೊಟ್ಮೇಲೆ ಅವ್ರು ಒಪ್ಕೊಂಡ್ರು ಕಣವ್ವ. ಏನ್ ಹೇಳ್ತಿದ್ಯಪ್ಪ ನೀನು? ನಾನ್ ಮಾಡಿದ ಪಾಪದ ಫಲ. ಅವಳು ಗಂಡನ ಮನೆ ಸೇರ್ಕೋಬೇಕಾದ್ರೆ ತವ್ರನ್ನ ಮರಿಬೇಕಲ್ವೇ? ಹೆಂಗಪ್ಪ ಸಾಧ್ಯ? ಹೆತ್ತವ್ರನ್ನ ಒಡನಾಡ್ಲಿಂದ ದೂರ ಆಗಿ ಅದ್ ಹೆಂಗಪ್ಪ ನಾನ್ ಬದುಕ್ಲಿ? ಒಂದ್ ಹೆಣ್ಣ ಹುಟ್ಟಿದ್ಮೇಲೆ ಅವಳು ಗಂಡನ್ ಮನೆನೇ ಅಲ್ವೇ ಎಲ್ಲ? ಕೊಟ್ಟೆಣ್ಣು ಕುಲಕ್ ಹೊರಗು ಅನ್ನೋದನ್ನ ನೀನ್ ಕೇಳಿಲ್ವಾ ವಿದ್ಯಾ? ಅವ್ವ ಕುಲಕ್ ಹೊರಗಿರ್ಬೋದು, ಆದ್ರೆ ಮನ್ಸಿಂದ ಹೊರಗಲ್ಲ ತಾನೆ. ಒಂದ್ ಹೆಣ್ಣಿಗೆ ತವ್ರ ಅನ್ನೋದೇ ಸ್ವರ್ಗ ಅಲ್ವೇ? ಅವ್ವ ಅಪ್ಪನ್ ಮಾಡ್ಲೆ ಅವಳಿಗೆ ನೆಮ್ಮದಿ ಸಿಗೋ ಜಾಗ. ಅಂಥದ್ರಲ್ಲಿ ತವ್ರ ಮನೆನ ಮರ್ತು ಹೋಗ್ಬೇಕಾದ್ರೆ ಅದ್ ಹೆಂಗವ್ವ ಸಾಧ್ಯ? ನೋಡವ್ವ, ಹೆಣ್ಣಿಗೆ ಕಷ್ಟ ಬಂದಾಗ ತವ್ರ ನೆನಪಾಯ್ತದೆ ಅಂತಾರೆ. ಆದ್ರೆ ಅಲ್ಲಿ ನಿನಗೆ ನಮ್ ನೆನಪಾಗೋದಕ್ಕೆ ಅಲ್ಲಿ ಕಷ್ಟನೇ ಬರಕ್ಕಿಲ್ವಲ್ಲ. ನನ್ ಮಗಳು ಸುಖವಾಗಿ ಅವಳೆ ಅನ್ನೋದ್ಕಿಂತ ತೃಪ್ತಿ ಎತ್ತವ್ರಿಗೆ ಬ್ಯಾರೆ ಏನು ಇಲ್ಲ ಕಣವ. ನೀನ್ ನಮ್ಮನ್ ನೋಡ್ದೆ ಇದ್ರು ಚಿಂತೆ ಇಲ್ಲ. ನಿನ್ ಗಂಡನ್ ನೆಮ್ಮದಿಯಾಗಿ ಬದುಕಿದ್ರೆ ಅಷ್ಟೇ ಸಾಕು. ಅವ್ವ ಈ ಸಂಬಂಧಗಳನ್ನೆಲ್ಲ ಕಳ್ಕೊಂಡು ಹೋಗ್ಬೇಕಂದ್ರೆ ಅದ್ ಹೆಂಗವ್ವ? ಈಗ ನಿನ್ಗೆ ನಮ್ಗಳ ಸಂಬಂಧಕ್ಕಿಂತ ನಿನ್ ಗಂಡನ ಜೊತೆ ಬಾಳ್ವೆ ಮಾಡೋದೇ ಮುಖ್ಯಮ್ಮ. ನಿನ್ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೆ ಅಪ್ಪನ ಆಸರೆ, ಆ ಮನೆಯವರ ಆಶೀರ್ವಾದನೇ ಮುಖ್ಯಮ್ಮ. ಅವ್ವ ವಿದ್ಯಾ, ನಿನ್ನ ನಾವು ನೋಡ್ದೆ ಹೋದ್ರು ಮಾತಾಡದೆ ಹೋದ್ರು ನಮ್ಮ ಆರೈಕೆ ಆಶೀರ್ವಾದ ಸದಾ ನಿನ್ಮೇಲೆ ಇದ್ದೇ ಇರ್ತದೆ ಕಣವ್ವ. ನಗ್ನಗ್ತಾ ಒಂಡವ್ವ. ಬಸ್ರಿ ಯಂಗ್ಸ್ನ ತವ್ರ ಮನೆಯಿಂದ ಕರ್ಕೊಂಡು ಹೋಯ್ತಾವ್ರೆ. ಅವ್ರ ಮನೆ ಸೊಸೆಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಕರ್ಕೊಂಡು ಹೋಗ್ಲಿ. ಅದೆಲ್ಲ ಸಾಧ್ಯ ಇಲ್ಲ. ಅದ್ರಲ್ಲಿ ತಪ್ಪೇನದವ? ಮಾಡಿ ಏನಾಗಕ್ಕಿಲ್ಲ. ಪೂಜಾರಪ್ಪ, ಆರತಿ ತಟ್ಟೆ ತಗೊಂಬಂದ್ ಕೊಡು. ಇನ್ನು 48 ಗಂಟೆಗಳ ಒಳಗಡೆ ನನ್ನ ಮಗಳು ಅವಳು ಗಂಡನ ಮನೆಯಲ್ಲಿರ್ತಾಳೆ. ನೋಡಿ, ಇದೆಲ್ಲ ನಮ್ಗೆ ಪಾಠ ಆಗ್ಬೇಕು. ಇನ್ನು ಮುಂದೆ 18 ವರ್ಷ ತುಂಬೋ ಮೊದಲು ಮನೆ ಹೆಣ್ಮಕ್ಳಿಗೆ ಮದ್ವೆ ಮಾಡೋ ಯೋಚನೆ ಮಾಡಬಾರ್ದು. ಕಾನೂನು ಮಾಡಿರೋದು ನಮ್ಮ ಒಳ್ಳೇದಕ್ಕೆ ಅಂದ್ಮೇಲೆ ಅದಕ್ಕೆ ಗೌರವ ಕೊಡುವ. ಬಾಲ್ಯ ವಿವಾಹನ ತಡೆಯೋಣ. ವಿದ್ಯಾ,
ಇಲ್ಲಿ ಗಂಟ ನಡೆದಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರ್ತು ಬಿಡವ. ಇನ್ ಮುಂದಕ್ಕೆ ಒಳ್ಳೆ ಜೀವನ ಶುರು ಮಾಡು. ಇಲ್ಲಿ ಗಂಟ ಹೆಂಗ್ ಒಳ್ಳೇದ್ ಅನ್ಸ್ಕೊಂಡಿದ್ಯೋ ಮುಂದಕ್ಕೂ ಹಂಗೆ ಅನ್ಸ್ಕೊಂಡು ಗಂಡನ್ ಜೊತೆ ಸುಖವ. ಅಕ್ಕ, ವಿದ್ಯಾ ಅವಳು ಬಾಳಿ ಬದುಕ್ಬೇಕಾಗಿರೋ ಮನೆಗೆ ಒಯ್ತಾ ಇದ್ದಾಳವ್ವ. ಇದ್ಯಾ ನೀನು ವಯಸ್ಸಲ್ಲಿ ನಂಗಿಂತ ಚಿಕ್ಕವಳಾದ್ರೂ ಸ್ಯಾನೆ ತಿಳುವಳಿಕಸ್ತೆ. ನಿನಗೆ ನಾನು ಏನು ಬೇಕಾಗಿಲ್ಲ. ಇವತ್ತಿಂದ ನಿನಗೆ ಹೊಸ ಜೀವನ ಸಿಕ್ಕೈತೆ. ಅದ್ಯಾವನ್ನ ನಂಬಿ ಹೋಗು, ಎಲ್ಲ ಒಳ್ಳೇದಾಯ್ತದೆ. ನಿನ್ ಮಾತು ಕೊಟ್ಟಂಗೆ ನಿನ್ನ ನಿನ್ ಗಂಡನ ಮನೆಗೆ ಸೇರಿಸ್ಬಿಟ್ಟೆ ಮಗಳೇ. ಕಾಲ ಹಿಂಗೆ ಇರಕ್ಕಿಲ್ಲ ಮಗಳೇ. ನಿನ್ ಬದುಕಲ್ ಕೌದಿರೋ ಅಂತ ಕಾರ್ಮೋಡ ಒಂದಲ್ಲ ಒಂದ್ ದಿವಸ ಕರಗುತ್ತೆ. ಅಲ್ಲಿ ಗಂಟ ಯಾರಿಗೇನೇ ಆದ್ರೂ ನೀನು ತಾಳ್ಮೆಯಿಂದ ಎಲ್ರ ಮನಸ್ಸನ್ನ ಗೆಲ್ಬೇಕು ಕಣವ. ನಾವೆಲ್ಲೇ ಇದ್ರು ಸದಾ ನೀನು ಒಳ್ಳೇದನ್ನೇ ಬಯಸ್ತೀವಿ ಮಗಳೇ. ನಮ್ಮ ಆಶೀರ್ವಾದ ಆರೈಕೆ ಸದಾ ನಿನ್ ಮೇಲಿರುತ್ತೆ ಮಗಳೇ. ಧೈರ್ಯವಾಗಿ ಹೋಗಿದ್ ಬಾ. ನಿನ್ ಒಳ್ಳೆತನಕ್ಕೆ ಅದ್ಯಾವ್ರು ನಿನಗೆ ಒಳ್ಳೇದನ್ನೇ ಮಾಡ್ತೇನೆ ಹೇಳವ. ಅಣ್ಣ ಏ ಮಾತದೆ, ನಾನು ಚಿಕ್ಕಪ್ಪ ಹೊಸಿ ದ್ಯಾವರಳ್ಳಿ ಕಡೆ ಹೋಗಿ ಬರ್ತೀವಿ, ನೀವಿನ್ನು ಹೊಂಡಿ.